ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಬೆಂಡೆ ಸಾಂಬಾರ್ ದಾಲ್ ಹಾಕಿ ಮಾಡಿದ್ದೇನೆ. ಸೂಪರ್ ಆಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅನ್ನದ ಜೊತೆಗೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಒಂದೇ ಥರ ಬೆಂಡೆ ಸಾಂಬಾರ್ ತಿಂದು ಬೇಜಾರಾಗಿದ್ದರೆ ಈ ಥರ ಒಮ್ಮೆ ಮಾಡಿ ನೋಡಿ. ಸೂಪರ್ ಆಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ಬೆಂಡೆ ಸಾಂಬಾರು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 50 ಗ್ರಾಮ್ ತೊಗರಿ ಬೇಳೆಯನ್ನು ಸ್ವಲ್ಪ ಚೂರು ಅರಿಶಿನ ಪೌಡರ್ ಹಾಕಿ, ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡರು, ಹಾಗೆ ಒಂದು 2 ಡ್ರಾಪ್ಸ್ ಆಯಿಲ್ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ. ಇದನ್ನು ಈಗ ಒಂದು 4 ವಿಸಿಲ್ ಹಾಕ್ಕೊಳ್ಬೇಕು. ಆಗ ಚೆನ್ನಾಗಿ ಸಾಫ್ಟ್ ಬೇಯ್ತದೆ. ನಾನು ಬೇಯಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಇಲ್ಲಿ ನಾನು 400 ಗ್ರಾಮ್ ಬೆಂಡೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಈಗ ಇದನ್ನು ನೀರೆಲ್ಲ ಹೊರಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಈಗ ಈ ಬೆಂಡೆಯನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತೇನೆ, ಯಾಕಂದರೆ ಇದು ನೀರು ಪಸೆ ಎಲ್ಲ ಆರಬೇಕು. ನೀರು ಪಸೆ ಇದ್ದರೆ ಅದು ಇದಾಗ್ತದೆ ಫ್ರೆಂಡ್ಸ್, ಅಂತ ಲೋಳೆ ಬರ್ತದೆ ಸ್ವಲ್ಪ. ಅದಕ್ಕೋಸ್ಕರ ನೋಡಿ, ಹೀಗೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಈಗ ನೀರು ಹೋಗಲಿಲ್ಲ ಅಂದರೆ ಹೀಗೂ ಕೂಡ ಮಾಡ್ಬೋದು ನೋಡಿ. ಈ ಥರ ಹೀಗೆ ಒಂದೊಂದಾಗಿ ಚೆನ್ನಾಗಿ ಹೀಗೆ ಡ್ರೈ ಆಗಬೇಕು ಫ್ರೆಂಡ್ಸ್. ನೀರು ಇರಬಾರ್ದು ಇದರಲ್ಲಿ ಫ್ರೆಂಡ್ಸ್. ಈಗ ಈ ಬೆಂಡೆಯನ್ನು ಕಟ್ ಮಾಡ್ಕೊಳ್ಬೇಕು. ಹೀಗೆ ಈ ಥರ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ, ಹಾಗೆ ಕಟ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟೇ ಕಟ್ ಮಾಡ್ಕೊಳ್ಬೇಕು, ಇಷ್ಟೇ ತುಂಡಾಗಿ ಮಾಡ್ಕೊಳ್ಬೇಕಾಯ್ತಾ ಫ್ರೆಂಡ್ಸ್. ನೋಡಿ, ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ನಾನೊಂದು ಬಾಣಲಿ ಇಟ್ಟಿದ್ದೇನೆ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹೀಟ್ ಹಾಕಿದೆ. ಈಗ ನಾನು ಒಂದು ಚಿಕ್ಕ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕ್ತೇನೆ. ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್ ನೋಡಿ, ಇಷ್ಟಾದರೆ ಸಾಕು. ಇಷ್ಟೇ ಬೆಂದರೆ ಸಾಕು. ಈರುಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಆಗಬೇಕಂತೇನಿಲ್ಲ. ಈಗ ನಾನು ಹಚ್ಚಿಟ್ಕೊಂಡಂಥ ಬೆಂಡೆ ಹಾಕ್ತೇನೆ ಫ್ರೆಂಡ್ಸ್. ಈ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬೆಂಡೆಯನ್ನು. ಯಾಕೆ ಫ್ರೈ ಮಾಡೋದಂದರೆ ಲೋಳೆ ಬರಬಾರ್ದಂತ. ಹೀಗೆ ಮಾಡೋದ್ರಿಂದ ಲೋಳೆ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ನೋಡಿ ಆಗಿದೆ. ಒಂದು 6 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೋಡಿ. ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಒಂದು 6 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ, ಈಗ ನಾವು ವಾಟರ್ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಇಷ್ಟು ಮುಳುಗುವಷ್ಟು ಇಷ್ಟು ಸಾಕು. ವಾಟರ್ ಹಾಕ್ಕೊಳ್ಳೋಣ, ಯಾಕೆಂದರೆ ಬೇಯಬೇಕಲ್ವ, ಹಾಗಾಗಿ. ಓಕೆ, ಈಗ ಫ್ರೆಂಡ್ಸ್ ಸ್ವಲ್ಪ ನಾವು ಹುಳಿ ನೀರನ್ನು ಹಾಕ್ಕೊಳ್ಬೇಕು. ಹುಣಸೆ ಹುಳಿ ನೀರು. ನಾನೊಂದಿಷ್ಟು ಹುಳಿಯನ್ನು ನೀರು ಮಾಡಿ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಹಾಕ್ಕೊಳ್ತೇನೆ. ತುಂಬ ಹಾಕ್ಕೊಳ್ಳೋದು ಬೇಡ. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈಗ ಉಪ್ಪು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಈಗ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಳ್ತೇನೆ. ಒಂದಿಷ್ಟು ಹಾಕ್ಕೊಳ್ತೇನೆ, ಚೆನ್ನಾಗಿರ್ತದೆ ಟೇಸ್ಟ್. ಇದು ಬೇಯಬೇಕು ಫ್ರೆಂಡ್ಸ್. ಒಂದು 5-6 ಮಿನಿಟ್ಸು ಬೇಯಬೇಕಾಗ್ತದೆ. ಯಾಕೆಂದರೆ ಈಗ ಆಯಿಲಲ್ಲಿ ಬೆಂದಿದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೇಯಬೇಕು. ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ನಾವು ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಹಾಕೋದನ್ನು ಮರೆತೆ ನಾನು
ಇದು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾವು ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ಹಾಕ್ಕೊಳ್ಬೇಕು. ಇದರಲ್ಲಿ 4 ಹಸಿಮೆಣಸಿನ್ಕಾಯಿ ಇದೆ, ಹಾಕ್ಕೊಳ್ತೇನೆ. ಓಕೆ, ಲಿಡ್ ಕ್ಲೋಸ್ ಮಾಡ್ತೇನೆ. ಫ್ರೆಂಡ್ಸ್, ಈಗ ನಮ್ಮ ಬೆಂಡೆ ಬೆಂದಿದೆ ನೋಡಿ. ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾವು ಬೇಯಿಸಿ ಇಟ್ಕೊಂಡಂಥ ದಾಲ್ ಸೇರಿಸ್ತೇನೆ ನೋಡಿ. ಚೆನ್ನಾಗಿ ಸಾಫ್ಟಾಗಿ ಬೇಯಿಸಿಟ್ಕೊಳ್ಬೇಕು. ನಮಗೆ ನೀರು ಎಷ್ಟು ಬೇಕಂತ, ಥಿಕ್ನೆಸ್ ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಬೇಕು ನೀರು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಮತ್ತು ಬೆಂದು ದಪ್ಪ ಆಗ್ತದೆ, ಅದು ಹದ ಕರೆಕ್ಟ್ ಆಗ್ತದೆ. ಓಕೆ, ಉಪ್ಪೊಂದು ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಬೇಕಿದ್ದರೆ ಹಾಕ್ಕೊಳ್ಳೋಣ, ಆಯಿತಾ? ಆಮೇಲೆ ಹುಳಿ ಸಹ ಹಾಗೆ, ನಮಗೆ ತುಂಬ ಹುಳಿ ಹುಳಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡೋಣ. ಕುದಿಬೇಕು, ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ಸ್. ಈಗ ನಮ್ಮ ದಾಲ್ ಬೆಂದಿದೆ, ಬೆಂಡೆ ದಾಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತುಂಟ. ಸೂಪರಾಗಿರ್ತದೆ ಅನ್ನದ ಜೊತೆಗೆ. ನೋಡಿ ನೋಡಿ, ಈ ಹದದಲ್ಲೇ ಇರಲಿ, ಸೂಪರಾಗಿರ್ತದೆ ಫ್ರೆಂಡ್ಸ್ ನೋಡಿ. ಓಕೆ, ಇದು ಕುದೀತಾ ಇದೆ. ನಾವೊಂದು ಒಗ್ಗರಣೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಒಂದು ಒಗ್ಗರಣೆ ಮಾಡ್ಕೊಂಡಿರುವ ಫ್ರೆಂಡ್ಸ್, ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ತಡ್ಕ ಪ್ಯಾನ್ ಇಟ್ಟಿದ್ದೇನೆ, ಆಯಿಲ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ. ಈಗ ಇಲ್ಲಿ ಒಣಮೆಣಸು, ಸಾಸಿವೆ, ಜೀರಿಗೆ ಇದೆ, ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ. 1 ಮೆಣಸು ತಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ. ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಇಂಗು, ಸ್ವಲ್ಪ ಬೇವು ಸೊಪ್ಪು, ಕರಿಬೇವು ಸೊಪ್ಪು, ಯಾವ ಸಾಂಬಾರಿಗಾದರೂ ಫ್ರೆಂಡ್ಸ್ ಒಗ್ಗರಣೆ ಒಂದು ಚೆನ್ನಾಗಿದ್ದರೆ ಆ ಟೇಸ್ಟೇ ಇನ್ನೂ ಚೆನ್ನಾಗಿರ್ತದೆ, ಸೂಪರಾಗಿ ಬರ್ತದೆ. ಓಕೆ, ಒಗ್ಗರಣೆ ರೆಡಿ ಆಗಿದೆ, ಸಾಂಬಾರಿಗೆ ಸೇರಿಸೋಣ. ಓಕೆ ಫ್ರೆಂಡ್ಸ್, ಹಾಕೋಣ ಒಗ್ಗರಣೆಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು. ಬೆಂಡೆ ದಾಲ್ ಸೂಪರಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಇದೇ ಹದದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಫ್ರೆಂಡ್ಸ್, ಸರ್ವ್ ಮಾಡೋಣ. ಗ್ಯಾಸ್ ಆಫ್ ಮಾಡ್ತೇನೆ.